ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಪರೀಕ್ಷೆಯ ಹಿಂದಿನ ರಾತ್ರಿಯ ದೃಶ್ಯವನ್ನ. ಆ ದೃಶ್ಯವನ್ನೊಮ್ಮೆ ಕಲ್ಪಿಸಿಕೊಳ್ಳಿ. ಮೇಜಿನ ಮೇಲೆ ಪುಸ್ತಕಗಳು, ನೋಟ್ಸ್ಗಳು ರಾಶಿ ಬಿದ್ದಿವೆ. ಓದಬೇಕಾದದ್ದು ಒಂದು ಸಾಗರದಷ್ಟಿದೆ. ಆದರೆ ಸಮಯ ಮಾತ್ರ ತುಂಬಾ ಕಡಿಮೆ. ಎಲ್ಲಿಂದ ಶುರು ಮಾಡಬೇಕು, ಏನು ಓದಬೇಕು, ಯಾವುದು ಮುಖ್ಯ ಅಂತ ಎಲ್ಲವೂ ಗೊಂದಲ. ಈ ಒಂದು ಹತಾಶೆಯ ಭಾವನೆ ನಮ್ಮಲ್ಲಿ ಹೆಚ್ಚಿನವರಿಗೆ ಅನುಭವಕ್ಕೆ ಬಂದಿರುತ್ತೆ ಅಲ್ವಾ? ಆದರೆ ಈ ಗೊಂದಲದ ಸಾಗರವನ್ನು ನಿಯಂತ್ರಿಸಲು ಒಂದು ಸರಳವಾದ, ಬಹುಶಃ ನಂಬಲು ಅಸಾಧ್ಯವಾದಷ್ಟು ಸುಲಭವಾದ ದಾರಿಯಿದೆ ಅಂತ ಹೇಳಿದ್ರೆ, ಇವತ್ತು ನಾವು ಅಂತಹದ್ದೇ ಒಂದು ತಂತ್ರದ ಬಗ್ಗೆ ಆಳವಾಡಿ ಚರ್ಚಿಸಲಿದ್ದೇವೆ. ಈ ಆಲೋಚನೆ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ದ ಪವರ್ ಆಫ್ ಕೌಂಟಿಂಗ್ ಪುಸ್ತಕದಿಂದ ಬಂದಿದೆ. ಇದರಲ್ಲಿ ಅವರು ಹೇಳುವ 59 ರಹಸ್ಯಗಳಲ್ಲಿ ಇದು 9ನೇದು. ವಿಷಯ ಇಷ್ಟೇ: ಯಾವುದೇ ವಿಷಯವನ್ನು ಓದಲು, ನೆನಪಿಟ್ಟುಕೊಳ್ಳಲು ಅಥವಾ ಅದರ ಬಗ್ಗೆ ಆತಂಕ ಪಡುವ ಮೊದಲು ಅದರಲ್ಲಿರುವ ಪ್ರಮುಖ ಪರಿಕಲ್ಪನೆಗಳನ್ನು ಎಣಿಸುವುದು. ಇದು ಕೇಳೋಕೆ ಸ್ವಲ್ಪ ತಮಾಷೆಯಾಗಿ ಅನ್ನಿಸಬಹುದು. ಆದರೆ ಈ ಒಂದು ಸಣ್ಣ ಕ್ರಿಯೆ ನಮ್ಮ ಕಲಿಕೆಯ ವಿಧಾನವನ್ನೇ ಹೇಗೆ ಬದಲಾಯಿಸಬಹುದು, ಇದನ್ನೇ ನಾವು ಇಂದು ಆಳವಾಗಿ ಪರಿಶೀಲಿಸೋಣ. ಖಂಡಿತ. ನೀವ್ ಹೇಳಿದ ಆ ದೃಶ್ಯ ಇದೆಯಲ್ಲ, ಅದು ಹೆಚ್ಚಿನ ವಿದ್ಯಾರ್ಥಿಗಳ ವಾಸ್ತವ. ಲೇಖಕರು ಹೇಳೋ ಹಾಗೆ, ಹೆಚ್ಚಿನ ವಿದ್ಯಾರ್ಥಿಗಳು ಜ್ಞಾನವನ್ನ ಸಂಪಾದಿಸಲು ನೇರವಾಗಿ ವಿಷಯದೊಳಗೆ ಧುಮುಕುತ್ತಾರೆ. ಆದರೆ ಆ ಜ್ಞಾನವನ್ನ ವ್ಯವಸ್ಥಿತಗೊಳಿಸುವ ಮೊದಲ ಹೆಜ್ಜೆಯನ್ನೇ ಮರೆತುಬಿಡ್ತಾರೆ. ವಿಷಯದೊಳಗೆ ಎಷ್ಟು ಪರಿಕಲ್ಪನೆಗಳಿದೆ ಅಂತ ತಿಳಿಯದೆ ಅಧ್ಯಯನ ಶುರು ಮಾಡೋದಕ್ಕೂ, ಒಂದು ಸ್ಪಷ್ಟ ಸಂಖ್ಯೆಯನ್ನ ಮನಸ್ಸಿನಿಟ್ಟುಕೊಂಡು ಶುರು ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹೌದು, ನೀವು ಹೇಳಿದ ಹಾಗೆ ಹೆಚ್ಚಿನ ವಿದ್ಯಾರ್ಥಿಗಳು ಈ ಹೆಜ್ಜೆಯನ್ನ ಮರೆಯುತ್ತಾರೆ ಎಂಬುದು ನಿಜ. ಬಹುಶಃ ಎಣಿಸುವುದು ತುಂಬಾ ಸರಳವಾಗಿ ಕಾಣುವುದೇ ಇದಕ್ಕೆ ಕಾರಣವಿರಬಹುದೇನೋ. ಆದರೆ ಈ ಸರಳ ಕ್ರಿಯೆಯ ಹಿಂದೆ ಅಡಗಿರುವ ನಿಜವಾದ ಮಾನಸಿಕ ಶಕ್ತಿಯೇನು? ಯಾಕೆ ಇದು ಇಷ್ಟು ಪರಿಣಾಮಕಾರಿ? ಒಳ್ಳೆ ಪ್ರಶ್ನೆ. ಇಲ್ಲಿ ಕುತೂಹಲಕಾರಿ ವಿಷಯ ಏನಂದ್ರೆ, ಎಣಿಕೆಯು ನಮ್ಮ ಮನಸ್ಸಿಗೆ ಒಂದು ರೀತಿಯ ಸ್ಪಷ್ಟತೆಯನ್ನ ಮತ್ತು ಒಂದು ನಿಯಂತ್ರಣದ ಭಾವನೆಯನ್ನ ಕೊಡುತ್ತೆ. ಪುಸ್ತಕದಲ್ಲಿ ಶಕ್ತಿಯ ಅಂದ್ರೆ ಎನರ್ಜಿಯ ಉದಾಹರಣೆ ನೀಡ್ತಾರೆ. ಭೌತಶಾಸ್ತ್ರದ ವಿದ್ಯಾರ್ಥಿಗೆ ಶಕ್ತಿಯಲ್ಲಿ ಎಷ್ಟು ರೂಪಗಳಿವೆ ಅಂತ ಕೇಳಿದ್ರೆ ಹೆಚ್ಚಿನವರಿಗೆ ತಕ್ಷಣ ಉತ್ತರ ಗೊತ್ತಿರೋದಿಲ್ಲ. ಇದಕ್ಕೆ ಕಾರಣ ಅವರದರಲ್ಲಿ ಪ್ರವೀಣರಲ್ಲ ಅಂತಲ್ಲ, ಆದರೆ ಅವರು ಎಂದಿಗೂ ಅದನ್ನ ನಿಲ್ಸಿ ಎಣಿಸಿರೋದಿಲ್ಲ. ಹೌದು, ಇದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ಲೇಖಕರು ಹೇಳ್ತಾರೆ, ಶಕ್ತಿಯಲ್ಲಿ 13 ರೂಪಗಳಿವೆ ಅಂತ ಹೇಳ್ದ ತಕ್ಷಣ ನಮ್ಮ ಮನಸ್ಸು ವ್ಯವಸ್ಥಿತವಾಗುತ್ತೆ. ಅಲ್ಲಿಯವರೆಗೂ ಎಲ್ಲೇ ಇಲ್ಲದಂತೆ ಕಂಡ ಜ್ಞಾನಕ್ಕೆ ಒಂದು ಗಡಿ ಸಿಕ್ಕ ಹಾಗಾಗುತ್ತೆ. ಆಗ ಇದರಲ್ಲಿ ನನಗೆ 8 ಗೊತ್ತಿದೆ, 5 ಗೊತ್ತಿಲ್ಲ, ಹಾಗಾಗಿ ನಾನು ಈ 5ರ ಮೇಲೆ ಗಮನ ಹರಿಸಬೇಕು ಅಂತ ವಿಂಗಡಿಸಲು ಸಾಧ್ಯವಾಗುತ್ತೆ. ಎಣಿಸಿದಿದ್ದರೆ ಏನು ಕಳೆದು ಹೋಗಿದೆ ಅನ್ನೋದೇ ನಮಗೆ ತಿಳಿಯೋದಿಲ್ಲ. ನಿಖರವಾಗಿ. ಅಂದ್ರೆ ಇದು ಕೇವಲ ಒಂದು ಮಾನಸಿಕ ತಂತ್ರವಲ್ಲ, ಇದೊಂದು ಆತಂಕವನ್ನ ಕಡಿಮೆ ಮಾಡುವ ಒಂದು ಆಂಗ್ಸೈಟಿ ರಿಲೀಸಿಂಗ್ ತಂತ್ರವೂ ಹೌದು. ನಾನು ಇಡೀ ಸಾಗರವನ್ನ ಈಜ್ಬೇಕು ಅಂತ ಯೋಚಿಸೋ ಬದಲು ನಾನು ಈ 13 ಸಣ್ಣ ಕೊಳಗಳನ್ನ ಒಂದೊಂದಾಗಿ ದಾಟಬೇಕು ಅಂತ ಯೋಚಿಸಿದ ಹಾಗೆ. ಲೇಖಕರ ಪ್ರಕಾರ ಈ ಒಂದು ಹೆಜ್ಜೆ ನಮ್ಮ 50% ಅಧ್ಯಯನದ ಕೆಲಸವನ್ನ ಒಂದೇ ನಿಮಿಷದಲ್ಲಿ ಮುಗಿಸಬಲ್ಲದು. ಇದು ಉತ್ಪ್ರೇಕ್ಷೆ ಅಲ್ಲ, ಯಾಕಂದ್ರೆ ಇದು ನಮ್ಮ ಮನಸ್ಸಿಗೆ ಬೇಕಾದ ಅಡಿಪಾಯ ಮತ್ತು ಆತ್ಮವಿಶ್ವಾಸವನ್ನ ಹಾಕಿಕೊಡುತ್ತೆ. ವಿದ್ಯಾರ್ಥಿಗಳು ನಾನು ಎಲ್ಲವನ್ನೂ ಓದಿದ್ದೇನೆ, ಆದರೂ ಏನೋ ಮಿಸ್ ಆಗಿದೆ ಅನ್ನಿಸ್ತಿದೆ ಅಂತ ಹೇಳೋದನ್ನ ಲೇಖಕರು ಉಲ್ಲೇಖಿಸ್ತಾರೆ. ಇದಕ್ಕೆ ಮುಖ್ಯ ಕಾರಣ ಅವರ ಬಳಿ ಆ ವಿಷಯದ ಒಂದು ನಕ್ಷೆ ಇರಲಿಲ್ಲ ಅಂತ ಹೇಳ್ತಾರೆ. ನೀವು ನಕ್ಷೆಯ ಬಗ್ಗೆ ಹೇಳಿದಾಗ ನಾನು ಗಿಟಾರ್ ಕಲಿಯಲು ಪ್ರಯತ್ನಿಸಿದ್ದು ನೆನಪಾಯಿತು. ನಾನು ನೇರವಾಗಿ ಹಾಡುಗಳನ್ನು ನುಡಿಸಲು ಪ್ರಯತ್ನಿಸಿದೆ. ಆದರೆ ಸ್ವರಗಳು ಅಂದರೆ ಕಾರ್ಡ್ಸ್, ಸ್ಕೇಲ್ಸ್ ಮತ್ತು ಸ್ಟ್ರಮ್ಮಿಂಗ್ ಪ್ಯಾಟರ್ನ್ಸ್, ಈ ಮೂಲಭೂತ ಪರಿಕಲ್ಪನೆಗಳನ್ನು ನಾನು ಎಣಿಸಲೇ ಇಲ್ಲ. ಹಾಗಾಗಿ ಅರ್ಧಕ್ಕೆ ನಿಲ್ಲಿಸಬೇಕಾಯಿತು. ಈ ನಕ್ಷೆ ಆಗ ಸಿಕ್ಕಿದ್ರೆ ಕಥೆಯೇ ಬೇರೆ ಇರ್ತಿತ್ತು. ಅದ್ಭುತವಾದ ಹೋಲಿಕೆ. ನಿಮ್ಮ ಅನುಭವವೇ ಈ ತಂತ್ರದ ಶಕ್ತಿಯನ್ನ ತೋರಿಸುತ್ತೆ. ಈ ಎಣಿಕೆಯನ್ನ ಲೇಖಕರು ಒಂದು ನಕ್ಷೆಗೆ ಹೋಲಿಸ್ತಾರೆ. ಎಷ್ಟು ವಿಷಯಗಳಿವೆ ಅಂತ ಗೊತ್ತಿಲ್ಲದೆ ಓದೋದು ನಕ್ಷೆಯಿಲ್ಲದೆ ಪ್ರಯಾಣ ಹೊರಟ ಹಾಗೆ. ಉದಾಹರಣೆಗೆ, ಮಾನವನ ದೇಹದಲ್ಲಿ 11 ಪ್ರಮುಖ ಸಿಸ್ಟಮ್ಸ್ ಇವೆ ಅಂತ ತಿಳಿದ್ರೆ ಆಗ ನಮ್ಮ ಕಲಿಕೆಗೆ ಒಂದು ಚೌಕಟ್ಟು ಸಿಗುತ್ತೆ. ಆ 11 ಯಾವುವು ಅಂತ ಪಟ್ಟಿ ಮಾಡಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ಆ 11 ವ್ಯವಸ್ಥೆಗಳು ನಮ್ಮ ನಕ್ಷೆಯ ಪ್ರಮುಖ ತಾಣಗಳಿದ್ದ ಹಾಗೆ. ಉದಾಹರಣೆಗೆ ಜೀರ್ಣಾಂಗ ವ್ಯವಸ್ಥೆ, ನರಮಂಡಲ, ಹೌದು, ರಕ್ತ ಪರಿಚಲನಾ ವ್ಯವಸ್ಥೆ, ಹೀಗೆ. ಒಮ್ಮೆ ಈ ಪಟ್ಟಿ ಸಿದ್ಧವಾದರೆ ಪ್ರತಿಯೊಂದು ವ್ಯವಸ್ಥೆಯ ಅಡಿಯಲ್ಲಿ ಬರುವ ಅಂಗಗಳು
ಅಂದ್ರೆ ಆರ್ಗನ್ಸ್, ಅವುಗಳ ಕಾರ್ಯಗಳು, ಫಂಕ್ಷನ್ಸ್ ಮತ್ತು ರೋಗಗಳು, ಡಿಸಾರ್ಡರ್ಸ್ ಇವೆಲ್ಲವನ್ನೂ ವ್ಯವಸ್ಥಿತವಾಗಿ ಜೋಡಿಸಲು ಸಾಧ್ಯವಾಗುತ್ತೆ. ಎಲ್ಲವೂ ಒಂದಕ್ಕೊಂದು ಹೇಗೆ ಸಂಬಂಧಿಸಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಹೌದು, ಇದನ್ನೇ ಪ್ರೊಫೆಷನಲ್ಸ್ ಮಾಡೋದು. ಒಬ್ಬ ಇಂಜಿನಿಯರ್ಗೆ ಒಂದು ಯಂತ್ರದಲ್ಲಿ ಎಷ್ಟು ಪ್ರಮುಖ ಭಾಗಗಳಿವೆ, ಪ್ರತಿಯೊಂದು ಭಾಗ ಎಲ್ಲಿ ಹೊಂದಿಕೊಳ್ಳುತ್ತೆ ಮತ್ತು ಒಂದು ಭಾಗ ಇಲ್ಲದಿದ್ರೆ ಏನಾಗುತ್ತೆ ಅನ್ನೋದು ಸ್ಪಷ್ಟವಾಗಿ ತಿಳಿದಿರುತ್ತೆ. ವಿದ್ಯಾರ್ಥಿಗಳು ಈ ಮೊದಲ ಹಂತ ಅಂದ್ರೆ ನಕ್ಷೆ ತಯಾರಿಸೋ ಎಣಿಕೆಯ ಹಂತವನ್ನ ಬಿಟ್ಟುಬಿಡೋದ್ರಿಂದಲೇ ಗೊಂದಲಕ್ಕೊಳಗಾಗ್ತಾರೆ ಮತ್ತು ವಿಷಯಗಳು ಕಷ್ಟ ಅಂತ ಭಾವಿಸ್ತಾರೆ. ಸರಿ, ಈ ನಕ್ಷೆ ತಯಾರಿಸೋ ಕಲ್ಪನೆ ಬಹಳ ಚೆನ್ನಾಗಿದೆ. ಆದರೆ ಒಂದು ನೈಜ ಉದಾಹರಣೆ ನೋಡೋಣ. ನಾವು ಭಾರತದ ಸ್ವಾತಂತ್ರ್ಯ ಚಳುವಳಿ ಬಗ್ಗೆ ಓದ್ತಿದ್ದೇವೆ ಅಂದುಕೊಳ್ಳಿ. ಇದು ಬಹಳ ದೊಡ್ಡ ವಿಷಯ. ಇಲ್ಲಿ ಈ ಎಣಿಕೆಯ ತಂತ್ರವನ್ನ ಹೇಗೆ ಬಳಸೋದು? ಅತ್ಯುತ್ತಮ ಪ್ರಶ್ನೆ. ಲೇಖಕರು ಹೇಳೋ ಹಾಗೆ ನಾವು ಹಂತ ಹಂತವಾಗಿ ಇದನ್ನ ಮಾಡ್ಬೇಕು. ಮೊದಲು ದೊಡ್ಡ ವಿಭಾಗಗಳನ್ನ ಅಂದ್ರೆ ರಚನೆಗಳನ್ನ, ಕನ್ಸ್ಟ್ರಕ್ಟ್ಸ್ ಅಂತಾರಲ್ಲ, ಅದನ್ನ ಗುರ್ತಿಸ್ಬೇಕು. ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಬಹುಶಃ ನಾವು 1857ರ ದಂಗೆ, ಮಂದಗಾಮಿಗಳ ಯುಗ, ತೀವ್ರಗಾಮಿಗಳ ಯುಗ, ಆಮೇಲೆ ಗಾಂಧಿಯುಗ ಮತ್ತು ಕ್ರಾಂತಿಕಾರಿ ಚಳುವಳಿಗಳು ಹೀಗೆ ಒಂದು 5 ದೊಡ್ಡ ರಚನೆಗಳನ್ನ ಗುರ್ತಿಸಬಹುದು. ಈಗ ನೋಡಿ, ಇಡೀ ವಿಷಯ 5 ಭಾಗಗಳಾಗಿ ವಿಂಗಡಣೆಯಾಯಿತು. ಓಕೆ, ಈಗ ದೊಡ್ಡ ಚಿತ್ರ ಸ್ಪಷ್ಟವಾಯಿತು. ಮುಂದಿನ ಹೆಜ್ಜೆ? ಮುಂದಿನ ಹೆಜ್ಜೆ ಪ್ರತಿ ರಚನೆಯ ಒಳಗಿರೋ ಪರಿಕಲ್ಪನೆಗಳನ್ನ ಅಂದ್ರೆ ಕಾನ್ಸೆಪ್ಟ್ಸ್ ಅನ್ನ ಎಣಿಸೋದು. ಉದಾಹರಣೆಗೆ, ಗಾಂಧಿಯುಗ ಅನ್ನೋ ರಚನೆಯನ್ನ ತೆಗೆದುಕೊಳ್ಳೋಣ. ಅದರೊಳಗೆ ಅಸಹಕಾರ ಚಳುವಳಿ, ಉಪ್ಪಿನ ಸತ್ಯಾಗ್ರಹ, ದುಂಡು ಮೇಜಿನ ಸಮ್ಮೇಳನಗಳು ಮತ್ತು ಕ್ವಿಟ್ ಇಂಡಿಯಾ ಚಳುವಳಿ ಹೀಗೆ 4 ಪ್ರಮುಖ ಪರಿಕಲ್ಪನೆಗಳಿವೆ ಅಂತ ಗುರುತಿಸಬಹುದು. ಈಗ ನೋಡಿ, ಗಾಂಧಿಯುಗ ಅನ್ನೋ ದೊಡ್ಡ ವಿಷಯ 4 ನಿರ್ವಹಿಸಬಹುದಾದ ಭಾಗಗಳಾಯಿತು. ಅದ್ಭುತ. ಈಗ ವಿಷಯ ನಮ್ಮ ಹಿಡಿತಕ್ಕೆ ಬರ್ತಿದೆ ಅನಿಸ್ತಿದೆ. ಹೀಗ್ ಮಾಡ್ರೆ ಪಠ್ಯಕ್ರಮದ ಮೇಲೆ ಹಿಡಿತ ಸಿಗುತ್ತೆ. ಯಾವ ವಿಷಯದಲ್ಲಿ ನಾವು ದುರ್ಬಲರಿದ್ದೇವೆ, ಯಾವ ವಿಷಯವನ್ನ ಪುನರಾವರ್ತಿಸಬೇಕು, ನಮ್ಮ ಕೊರತೆಗಳೇನು ಅಂತ ಸ್ಪಷ್ಟವಾಗಿ ತಿಳಿಯುತ್ತೆ. ಇದರಿಂದ ಯಾವುದಕ್ಕೆ ಆದ್ಯತೆ ನೀಡಬೇಕು ಅನ್ನೋದು ಸ್ಪಷ್ಟವಾಗುತ್ತೆ. ಸತ್ಯಾಗ್ರಹ ಅನ್ನೋ ಪರಿಕಲ್ಪನೆ ಒಳಗೆ ದಾಂಡಿ ಯಾತ್ರೆ, ಕಾನೂನುಭಂಗ ಚಳುವಳಿ, ಗಾಂಧಿ ಇರ್ವಿನ್ ಒಪ್ಪಂದ ಹೇಗೆ ಉಪಪರಿಕಲ್ಪನೆಗಳನ್ನ ಎಣಿಸಬಹುದು. ಇದು ಒಂದು ಮರದ ಹಾಗೆ. ಕಾಂಡ ವಿಷಯ, ದೊಡ್ಡ ಕೊಂಬೆಗಳು ರಚನೆಗಳು, ಸಣ್ಣ ಕೊಂಬೆಗಳು ಪರಿಕಲ್ಪನೆಗಳು ಮತ್ತು ಎಲೆಗಳು ಉಪಪರಿಕಲ್ಪನೆಗಳು. ಹೀಗೆ ಮಾಡಿದಾಗ ಪರೀಕ್ಷೆಯಲ್ಲಿ ಪ್ರಶ್ನೆ ಎಲ್ಲಿಂದ ಬಂದ್ರು ಅದು ನಮ್ಮ ನಕ್ಷೆಯ ಯಾವುದಾದರೂ ಒಂದು ಭಾಗದಿಂದಲೇ ಬಂದಿರುತ್ತೆ ಅನ್ನೋ ಆತ್ಮವಿಶ್ವಾಸ ಇರುತ್ತೆ. ಈ ನಕ್ಷೆ ಮಾಡುವಾಗ ಒಂದು ಸಾಮಾನ್ಯ ಸಮಸ್ಯೆ ಎದುರಾಗಬಹುದು. ಅದಂದರೆ ಯಾವುದನ್ನ ದೊಡ್ಡ ವಿಭಾಗವಾಗಿ ಅಂದ್ರೆ ರಚನೆಯಾಗಿ ಪರಿಗಣಿಸಬೇಕು ಮತ್ತು ಯಾವುದನ್ನಾದರ ಉಪವಿಭಾಗ ಅಂದ್ರೆ ಪರಿಕಲ್ಪನೆಯಾಗಿ ಪರಿಗಣಿಸಬೇಕು. ಲೇಖಕರಿದಕ್ಕಾಗಿಯೇ ಪರಿಕಲ್ಪನೆ ಮತ್ತು ರಚನೆ ಅನ್ನೋ 2 ಪದಗಳ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟಪಡಿಸ್ತಾರೆ. ಇದು ಸ್ವಲ್ಪ ಟೆಕ್ನಿಕಲ್ ಆಗಿ ಕಂಡ್ರೂ ನಮ್ಮ ನಕ್ಷೆಯನ್ನ ಸರಿಯಾಗಿ ರೂಪಿಸಲು ಬಹಳ ಮುಖ್ಯ ಅನಿಸುತ್ತೆ. ಹೌದು, ಇದೊಂದು ಸೂಕ್ಷ್ಮವಾದ ಆದರೆ ಮುಖ್ಯವಾದ ಅಂಶ. ರಚನೆ ಅನ್ನೋದು ಒಂದು ದೊಡ್ಡ ಅಮೂರ್ತವಾದ ಚೌಕಟ್ಟು. ಪರಿಕಲ್ಪನೆ ಅನ್ನೋದು ಆ ಚೌಕಟ್ಟಿನೊಳಗಿನ ಒಂದು ಮೂರ್ತವಾದ ನಿರ್ದಿಷ್ಟವಾದ ಘಟಕ. ಲೇಖಕರು ಒಂದು ಸರಳ ಉದಾಹರಣೆ ನೀಡ್ತಾರೆ. ಮನೆ ಒಂದು ರಚನೆಯಾದ್ರೆ ಅದರೊಳಗಿರುವ ಫ್ಯಾನ್, ಕುರ್ಚಿ, ಟೇಬಲ್ ಇವೆಲ್ಲವೂ ಪರಿಕಲ್ಪನೆಗಳು. ಓ ಹಾಗಾ? ಅಂದ್ರೆ ನಮ್ಮ ಅಧ್ಯಯನದ ಉದ್ದೇಶದ ಮೇಲೆ ಯಾವುದು ಪರಿಕಲ್ಪನೆ, ಯಾವುದು ರಚನೆ ಅಂತ ನಿರ್ಧಾರವಾಗುತ್ತೆ. ಉದಾಹರಣೆಗೆ, ನಾವು ಫ್ಯಾನ್ ಬಗ್ಗೆ ಅಧ್ಯಯನ ಮಾಡಲು ಶುರು ಮಾಡಿದ್ರೆ ಆಗ ಫ್ಯಾನ್ ಒಂದು ರಚನೆಯಾಗುತ್ತೆ ಮತ್ತು ಅದರೊಳಗಿನ ಮೋಟರ್, ರೆಕ್ಕೆಗಳು, ರೆಗ್ಯುಲೇಟರ್ ಇವು ಪರಿಕಲ್ಪನೆಗಳಾಗುತ್ತವೆ. ಇದು ನಮ್ಮ ದೃಷ್ಟಿಕೋನವನ್ನು ಅವಲಂಬಿಸಿದೆ. ಸಂಪೂರ್ಣವಾಗಿ ಸರಿ. ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು ಶೈಕ್ಷಣಿಕವಾಗಿ ಬಹಳ ಮುಖ್ಯ. ಭೌತಶಾಸ್ತ್ರದಲ್ಲಿ ಶಾಖ ಅಂದ್ರೆ ಹೀಟ್ ಒಂದು ನಿಖರವಾದ ಪರಿಕಲ್ಪನೆ, ಅದರದೇ ಆದ ಗುಣಲಕ್ಷಣಗಳಿವೆ. ಆದ್ರೆ ಶಕ್ತಿ, ಎನರ್ಜಿ ಒಂದು ರಚನೆ, ಅದರಡಿಯಲ್ಲಿ ಹಲವು ರೂಪಗಳ ಪರಿಕಲ್ಪನೆಗಳು ಬರ್ತವೆ. ಅನೇಕ ವಿದ್ಯಾರ್ಥಿಗಳು ಈ ಗಡಿಗಳನ್ನ ಗುರುತಿಸದೇ ಇರೋ ಕಾರಣ ಗೊಂದಲಕ್ಕೊಳಗಾಗುತ್ತಾರೆ. ಎಣಿಕೆಯು ಈ ಗಡಿಗಳನ್ನ ಸ್ಪಷ್ಟಪಡಿಸಲು ಸಹಾಯ ಮಾಡುತ್ತೆ. ನಾನು ಒಪ್ಪುತ್ತೇನೆ, ಇದು ತಾರ್ಕಿಕವಾಗಿ ಸರಿ. ಆದರೆ ಕೆಲವರು ವಾದಿಸಬಹುದು, ಈ ರೀತಿ ಎಲ್ಲವನ್ನೂ ಪಟ್ಟಿ ಮಾಡುವುದರಿಂದ, ಎಣಿಸುವುದರಿಂದ ವಿಷಯದ ಮೇಲಿನ ಸಹಜ ಕುತೂಹಲ ಮತ್ತು ಸೃಜನಶೀಲತೆ ಅಂದ್ರೆ ಕ್ರಿಯೇಟಿವಿಟಿ ಕಡಿಮೆಯಾಗುವುದಿಲ್ವೇ? ಕಲಿಕೆ ತುಂಬ ಯಾಂತ್ರಿಕವಾಗುವುದಿಲ್ವೇ? ಇದು ಬಹಳ ಮುಖ್ಯವಾದ ಪ್ರಶ್ನೆ.
ಲೇಖಕರು ಇದನ್ನ ನೇರವಾಗಿ ಪ್ರಸ್ತಾಪಿಸ್ತಿದ್ರು. ಈ ತಂತ್ರದ ಉದ್ದೇಶವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಎಣಿಕೆಯು ಸೃಜನಶೀಲತೆಗೆ ಪರ್ಯಾಯವಲ್ಲ, ಅದು ಸೃಜನಶೀಲತೆಗೆ ಬೇಕಾದ ಅಡಿಪಾಯ. ಒಬ್ಬ ಚಿತ್ರಕಾರನಿಗೆ ಬಣ್ಣಗಳ ಬಗ್ಗೆ, ಕುಂಚಗಳ ಬಗ್ಗೆ, ಕ್ಯಾನ್ವಾಸ್ ಬಗ್ಗೆ ಸ್ಪಷ್ಟವಾದ ಜ್ಞಾನವಿದ್ರ ಮಾತ್ರ ಅವನು ಸೃಜನಶೀಲವಾಗಿ ಚಿತ್ರ ಬಿಡಿಸಲು ಸಾಧ್ಯ. ಹಾಗೆಯೇ ಒಂದು ವಿಷಯದ ಎಲ್ಲಾ ಭಾಗಗಳು ಯಾವುವು ಅಂತ ತಿಳಿದಾಗ ಅವುಗಳ ನಡುವಿನ ಸಂಬಂಧವನ್ನ ನಾವು ಸೃಜನಶೀಲವಾಗಿ ಅರ್ಥ ಮಾಡ್ಕೊಳ್ಬಹುದು. ಈ ಚೌಕಟ್ಟು ಇಲ್ಲದಿದ್ರೆ ಸೃಜನಶೀಲತೆ ಕೂಡ ದಿಕ್ಕಿಲ್ಲದ ಹಡಗಿನಂತಾಗುತ್ತೆ. ಹಾಗಾದ್ರೆ ಈ ಎಣಿಕೆಯ ತಂತ್ರ ಸ್ಟ್ರಕ್ಚರ್ಡ್ ಟಾಪಿಕ್ಸ್ ಅಂದ್ರೆ ವಿಜ್ಞಾನ, ಗಣಿತಕ್ಕೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನಿಸುತ್ತೆ. ಆದರೆ ಇತಿಹಾಸ ಅಥವಾ ಸಾಹಿತ್ಯದಂತಹ ವಿಷಯಗಳಲ್ಲಿ ಇದನ್ನ ಹೇಗೆ ಅಳವಡಿಸಬಹುದು? ಅಲ್ಲಿ ಪರಿಕಲ್ಪನೆಗಳು ಅಷ್ಟು ಸ್ಪಷ್ಟವಾಗಿ ವಿಂಗಡಿಸಲಾಗುವುದಿಲ್ಲವಲ್ಲ. ತುಂಬಾ ಒಳ್ಳೆಯ ಪ್ರಶ್ನೆ. ಅಂತಹ ಸಂದರ್ಭಗಳಲ್ಲಿ ನಾವು ಪರಿಕಲ್ಪನೆಗಳ ಬದಲು ಪ್ರಮುಖ ಘಟನೆಗಳು ಅಂದ್ರೆ ಕೀ ಈವೆಂಟ್ಸ್, ಕೇಂದ್ರ ಪಾತ್ರಗಳು ಅಂದ್ರೆ ಸೆಂಟ್ರಲ್ ಕ್ಯಾರೆಕ್ಟರ್ಸ್ ಅಥವಾ ಮೂಲ ವಿಷಯಗಳನ್ನ ಕೋರ್ ಥೀಮ್ಸ್ ಎಣಿಸಬಹುದು. ಉದಾಹರಣೆಗೆ, ಕುವೆಂಪು ಅವರ ಕಾನೂರು ಹೆಗ್ಗಡಿತಿ ಕಾದಂಬರಿಯನ್ನ ವಿಶ್ಲೇಷಿಸುವಾಗ ಅದರಲ್ಲಿ ಬರುವ 5 ಮುಖ್ಯ ವಿಷಯಗಳು ಯಾವುವು? ಉದಾಹರಣೆಗೆ, ಜಾತಿ ವ್ಯವಸ್ಥೆಯ ಸಂಘರ್ಷ, ಆಧುನಿಕತೆ ಮತ್ತು ಸಂಪ್ರದಾಯದ ನಡುವಿನ ತಿಕ್ಕಾಟ, ಪ್ರಕೃತಿಯೊಂದಿಗಿನ ಮಾನವನ ಸಂಬಂಧ. ಹೀಗೆ ಪಟ್ಟಿ ಮಾಡಿಕೊಂಡ್ರೆ ನಮ್ಮ ವಿಶ್ಲೇಷಣೆಗೆ ಒಂದು ಅದ್ಭುತವಾದ ಚೌಕಟ್ಟು ಸಿಗುತ್ತೆ. ಆಗ ನಮ್ಮ ಉತ್ತರಗಳು ಹೆಚ್ಚು ಆಳವಾಗಿ ಮತ್ತು ವ್ಯವಸ್ಥಿತವಾಗಿರ್ತವೆ. ಈಗ ಎಲ್ಲವೂ ಒಂದಕ್ಕೊಂದು ಕೂಡಿಕೊಳ್ಳುತ್ತಿದೆ. ಹಾಗಾದ್ರೆ ಈ ಚರ್ಚೆಯ ಅಂತಿಮ ಹಂತಕ್ಕೆ ಬರುವುದಾದ್ರೆ ಇದರ ಒಟ್ಟಾರೆ ಸಾರಾಂಶವೇನು? ಎಣಿಕೆ ಇಲ್ಲದಿದ್ದರೆ ಏನಾಗುತ್ತದೆ ಮತ್ತು ಎಣಿಸಿದ್ರೆ ಏನಾಗುತ್ತದೆ? ಎಣಿಕೆ ಇಲ್ಲದಿದ್ರೆ ಎಲ್ಲವೂ ಅಂತ್ಯವಿಲ್ಲದಂತೆ ಕಾಣುತ್ತೆ. ಪಠ್ಯಕ್ರಮವು ನಮ್ಮನ್ನ ನಿಯಂತ್ರಿಸುತ್ತೆ. ಪರೀಕ್ಷೆಗಳು ಅನಿರೀಕ್ಷಿತವಾಗಿ ಕಾಣ್ತವೆ. ಪರೀಕ್ಷೆಯಲ್ಲಿ ಯಾವುದೋ ಮೂಲೆಯಿಂದ ಪ್ರಶ್ನೆ ಬಂದಿದೆ ಅಂತ ಅನಿಸುತ್ತೆ. ಆದ್ರೆ ನೀವು ಒಮ್ಮೆ ಎಲ್ಲವನ್ನೂ ಎಣಿಸಿ ಒಂದು ನಕ್ಷೆ ತಯಾರಿಸ್ಕೊಂಡ್ರೆ ಯಾವುದೇ ಪ್ರಶ್ನೆ ಆ ನಕ್ಷೆಯ ಯಾವುದಾದ್ರೂ ಒಂದು ಭಾಗದಿಂದಲೇ ಬಂದಿರುತ್ತೆ ಅನ್ನೋ ಅರಿವಿರುತ್ತೆ. ಪುಸ್ತಕದಲ್ಲಿನ ಒಂದು ಮಾತು ತುಂಬನೇ ಶಕ್ತಿಯುತವಾಗಿದೆ. ನೀವು ಎಣಿಸಿದರೆ ನೀವು ನಿಯಂತ್ರಿಸುತ್ತೀರಿ. ನೀವು ಎಣಿಸದಿದ್ದರೆ ಪಠ್ಯಕ್ರಮವು ನಿಮ್ಮನ್ನು ನಿಯಂತ್ರಿಸುತ್ತದೆ. ವಾವ್, ಅದು ನಿಜಕ್ಕೂ ಪ್ರಬಲವಾದ ಮಾತು. ಹಾಗಾದ್ರೆ ಇವತ್ತಿನ ಈ ಚರ್ಚೆಯ ಸಾರಾಂಶವಿಷ್ಟೇ. ಓದುವ, ನೆನಪಿಟ್ಟುಕೊಳ್ಳುವ ಅಥವಾ ಆತಂಕಪಡುವ ಮೊದಲು ಒಮ್ಮೆ ನಿಲ್ಲಿಸಿ, ಎಣಿಸಿ. ಈ ಒಂದು ಸಣ್ಣ ಕ್ರಿಯೆ ಕಲಿಕೆಯ ಮೇಲಿನ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸಿ ಅದಕ್ಕೊಂದು ಸ್ಪಷ್ಟ ರೂಪವನ್ನು ನೀಡಬಲ್ಲದು. ಇದು ಕಲಿಕೆಯನ್ನು ಒಂದು ಅನ್ವೇಷಣೆಯನ್ನಾಗಿ ಮಾಡುತ್ತದೆಯೇ ಹೊರತು ಒಂದು ಹೊರೆಯಾಗಿ ಉಳಿಸುವುದಿಲ್ಲ. ಹೌದು. ಮತ್ತು ಇದೊಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕತ್ತೆ. ಈ ಎಣಿಕೆಯ ತತ್ವವು ಅಧ್ಯಯನಕ್ಕೆ ಬಹಳ ಪರಿಣಾಮಕಾರಿ ಅಂತ ತಿಳಿಯಿತು. ಆದ್ರೆ ಇದೇ ತತ್ವವನ್ನ ಜೀವನದ ಇತರ ಕ್ಷೇತ್ರಗಳಲ್ಲಿಯೂ ಒಂದು ಪ್ರಭಾವಿ ಮೆಂಟಲ್ ಮಾಡೆಲ್ ಆಗಿ ಅನ್ವಯಿಸಬಹುದೇ? ಉದಾಹರಣೆಗೆ, ಕೆಲಸದಲ್ಲಿ ಹೊಸ ಪ್ರಾಜೆಕ್ಟ್ ಶುರು ಮಾಡುವ ಮೊದಲು ಅದರಲ್ಲಿರುವ ಎಲ್ಲಾ ಪ್ರಮುಖ ಹಂತಗಳನ್ನ ಮತ್ತು ಕಾರ್ಯಗಳನ್ನ ಮೊದಲು ಪಟ್ಟಿ ಮಾಡಿ ಎಣಿಸಿದ್ರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸುಲಭವಾಗಬಹುದೇ? ಖಂಡಿತ ಸಾಧ್ಯ. ಅಥವಾ ನಮ್ಮ ವೈಯಕ್ತಿಕ ಹಣಕಾಸನ್ನ ನಿರ್ವಹಿಸುವಾಗ ನಮ್ಮ ಆದಾಯದ ಮೂಲಗಳು ಎಷ್ಟು, ನಮ್ಮ ಖರ್ಚಿನ ವಿಭಾಗಗಳು ಎಷ್ಟು ಅಂತ ಮೊದಲು ಎಣಿಸಿದ್ರೆ ನಮ್ಮ ಆರ್ಥಿಕ ಜೀವನದ ಮೇಲೆ ಉತ್ತಮ ಹಿಡಿತ ಸಿಗಬಹುದಲ್ಲವೇ? ನಿಖರವಾಗಿ. ಅಥವಾ ಹೊಸ ಕೌಶಲ್ಯವನ್ನ, ಒಂದು ಸ್ಕಿಲ್ ಕಲಿಯುವಾಗ, ಉದಾಹರಣೆಗೆ ಕೋಡಿಂಗ್ ಕಲಿಯುವಾಗ, ಮೊದಲು ಅದರಲ್ಲಿರುವ ಮೂಲಭೂತ ಪರಿಕಲ್ಪನೆಗಳನ್ನ, ವೇರಿಯೇಬಲ್ಸ್, ಲೂಪ್ಸ್, ಫಂಕ್ಷನ್ಸ್, ಡೇಟಾ ಸ್ಟ್ರಕ್ಚರ್ಸ್ ಗುರ್ತಿಸಿ ಎಣಿಸಿದರೆ ಕಲಿಕೆ ಸುಲಭವಾಗಬಹುದೇ? ಈ ವಿಭಜಿಸಿ, ಎಣಿಸಿ ಮತ್ತು ನಿಯಂತ್ರಿಸಿ ಅಂದ್ರೆ ಡಿಕನ್ಸ್ಟ್ರಕ್ಟ್, ಎನ್ಯುಮರೇಟ್ ಅಂಡ್ ಕಂಟ್ರೋಲ್ ಈ ತತ್ವ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಬಹುಶಃ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸು ಗಳಿಸಲು ಬೇಕಾದ ಒಂದು ಮೂಲಭೂತ ಸಾಧನವಾಗಿರಬಹುದೇನೋ. ಈ ಬಗ್ಗೆ ಯೋಚಿಸಬಹುದು.